ಪಿಕ್ಚರ್ ಹಾಕೊಂಡು ಮಾಡ್ದು ಡೈರೆಕ್ಟರ್ಗಳನ್ನೇ ಪ್ರೊಡ್ಯೂಸರ್ಗಳನ್ನೇ ಕೆಟ್ಟದಾಗಿ ಕೆಟ್ಟ ಭಾಷೆ ಉಪಯೋಗಿಸ್ತೀಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಓ ಪಾಪ, ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ಬಿಟಾಕ ತಗಡು ಇನ್ನೊಂದು ಪದ ಬಳಸೋದು, ಇವೆಲ್ಲ ನಮಗೆ ಶೋಭೆ ತರುವಂಥದ್ದಲ್ಲ. ಅಣ್ಣ ಇನ್ನು ಏನೋ ಬೇಕಣ್ಣ, ಅಣ್ಣ ಫೀಲ್ ಮಾಡೋಣ. ಒಂದು ಹೆಣ್ಣಿಗೋಸ್ಕರ ಯಾವುದೋ ಅದು ಕಟ್ಕೊಂಡೋಳಲ್ಲ, ಯಾರು ಇಟ್ಕೊಂಡೋಳಗೆ ನೀನು ಅಷ್ಟು ಗೌರವ ಕೊಟ್ಟು ಇವತ್ತಿನ ದಿವಸ ಒಂದು ಜೀವಕ್ಕೆ ಕೂತಾದ್ರಲ್ಲ, ಅದಕ್ಕೆ ರುದ್ರನೇ ತಲೆ ಕೆಡಿಸ್ಕೊಂತ ಇಲ್ಲ, ನೀನ್ ಯಾಕೆ ಮೈ ಪರ್ಚ್ಕೊಂತ ಇದೀಯಾ? ಇದನ್ನು ಹೆಂಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ? ಇದು ಹೆಂಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಸಮಾಜ ಏನಂತಾರೆ? ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಕೆಲವರು ಇದ್ದಾರೆ, ಬೇಕಾದಷ್ಟು ಜನ ಅಭಿಮಾನಿಗಳು ಇವತ್ತು ಕೂಡ ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ಇಟ್ಕೊಂಡಿದ್ದಾರೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗುತ್ತಾ? ಉದ್ಧಾರ ಆಯ್ತೀವಾ? ಚಾಮುಂಡೇಶ್ವರಿ ನಮ್ ಕಣ್ಗೆ ಇದ್ಕೊಳಕಿಲ್ವಾ? ಏನೇನ್ ಮಾಡ್ತಾಳೆ? ಅಷ್ಟು ಹೆಮ್ಮರವಾಗಿ ಬೆಳೆದಿತ್ತಲ್ಲ ನಿಮ್ಮ ಅಭಿಮಾನಿಗಳು, ಇವತ್ತು ಅವರೆಲ್ಲ ದೂರ ಆದರೆ ನಿಮ್ಮ ಪರಿಸ್ಥಿತಿ ಏನು? ಅರ್ಥ ಆಯ್ತು ಅನ್ಸುತ್ತೆ. ಅಲ್ಲ ಬಿಡಿ, ಅವ್ರು ದೂರ ಆಗಲ್ಲ. ಅವ್ರಿಗೆ ಒಂದು ರೀತಿ ಅಹಂ ಬಂದ್ಬಿಟ್ಟಿದೆ. ಅವರು ಏನು ಒಳ್ಳೆಯವರು ದೊಡ್ಡವರು ಏನಾದರೂ ಮಾತಾಡಿದ್ರೆ ಅವ್ರ ಬಾಯಿಗೆ ಬಂದಾಗ ಮಾತಾಡೋಷ್ಟು ಲೆವೆಲ್ ಬೆಳೆದಿದ್ದಾರೆ. ಯಾಕ್ಲ ನನ್ಗೆ ಹಂಗಂತೀಯ ನೀನು? ಅದೇಂಗ ಹೇಳ್ತೀಯ ನೀನು? ಈಗಾಗಲೇ ಅದಕ್ಕೆ ಇಲಾಖೆ ಏನು ಇದು ಮಾಡಬೇಕು ಅದನ್ನು ಮಾಡಿದ್ದಾರೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಹೌದೇನ್ಲ? ಎಲ್ಲರೂ ಹೇಳ್ತಾ ಇರೋದು ದರ್ಶನ್ ಒಳ್ಳೇದಕ್ಕೋಸ್ಕರ. ನೀನು ಯಾರನ್ನ ಆರಾಧಿಸ್ತೀಯೋ ಅಂತ ಆರಾಧಕ ಸರಿ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನೀನು ಒಂಥರ ಐನಾತಿನ ಮಗ, ನೀನ್ ಏನು ಅಂತ ತಿಳ್ಕೊಂಡ್ಬಿಟ್ಟಿದೆ. ನೀನು ಒಂಥರ ಒಳಗೆ ಮಾಡ್ದ ಗಳಿಗೆ ಸಿದ್ಧ ಇದ್ದಂಗೆ. ನಡಿ ಸರಿ ದಾರಿಗೆ ಬರಲಿ ಅನ್ನೋದು ನಮ್ಮ ಆಸೆ. ಹಾಗಂತ 4 ಜನ 4 ಥರ ಮಾತಾಡಿದ್ರೆ ಅದನ್ನೆಲ್ಲ ನೀವು ದೂರವಾಣಿ ಮಾಡಿ ಅವ್ರನ್ನ ಬೆದರಿಸೋದು. ಕೆಲವ್ರಿಗೆ ಹಂಗೆ ಅವಾಗ ಈ ಥರ ಏನಾರು ಒಂದು ಮಾಡ್ಕೊಳ್ಳದೆ ಇದ್ರೆ ತಿಂದನ್ನ ಅರಗಲ್ಲ, ಏನು ಮಾಡೋಣ? ಇವತ್ತು ನಾನು ಒಬ್ಬ ರಾಜ್ಕುಮಾರ್ ಅಭಿಮಾನ ಸಂಘದ ಅಧ್ಯಕ್ಷನಾಗಿದ್ದೆ. ಇಂಥ ಹೋರಾಟ ನಾನು ಮಾಡಿದ್ದೀನಿ. ಯಾವಾಗ ಮಾಡಿದ್ದೀನಿ? ಅವಮಾನ ಮಾಡಿದಾಗ ಮಾಡಿದ್ದೀನಿ. ಸಂತೋಷ, ಬಹಳ ಸಂತೋಷ. ಒಬ್ಬ ಹೊಸ ಮೆಂಬರ್ ಸಿಕ್ಕಿದಾಗಾಯ್ತು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.